ಹಾಯ್ ಗಾಯ್ಸ್, ಇವತ್ತು ನಾವು ಮಾಡ್ತಿದ್ದೀವಿ ಪುಳಿಯೋಗರೆ ಚಿತ್ರಾನ್ನ. ಪುಳಿಯೋಗರೆ ಗುದ್ಲೇಶಿಯ ಪುಳಿಯೋಗರೆ ಮಾಡ್ತಿದ್ದೀವಿ. ಇವತ್ತು ಹೆಂಗೆ ಮಾಡ್ತಿದ್ದೀವಿ ಅಂತ ತೋರಿಸ್ತೇನೆ ಬನ್ನಿ. ಹೀಗೆ ಒಂದೆರಡು ಟಮಾಟಿ, ಒಂದೆರಡು ಉಳ್ಳಾಗಡ್ಡಿ ಹೆಚ್ಚಬೇಕು. ಆಮ್ಯಾಕೆ ಹಿಂಗೆ ಕಣ್ಣಾಗಿ ನೀರು ಹಾಕಬೇಕು. ನೀರು ಬಂದಿಲ್ಲ ನೋಡೋಣ ಇವತ್ತು ವಿಡಿಯೋದಾಗ ಪುಳಿಯೋಗರೆ ಹಾಸ್ಟೆಲ್ ಹುಡ್ರು ಪುಳಿಯೋಗರೆ ಹೆಂಗೆ ಮಾಡ್ತಾರೆ ಅಂತಂದು ನಿಮ್ಗೆ ತೋರಿಸ್ತೀನಿ ಬನ್ನಿ. ಮುಂದೆ ಏನೇನು ಮಾಡ್ತಾರೆ ಅಂತ ತೋರಿಸ್ತಾನೆ. ಈಗ ಉಳ್ಳಾಗಡ್ಡಿ ಹೆಚ್ಚಾಕತ್ತ ನಮ್ಮ ಹುಡುಗ, ನಮ್ಮ ಇನ್ನೊಬ್ಬ ಹುಡುಗ ಅದೇ ಸೆಟಪ್ ಮಾಡಿಟ್ಟಾನ, ರೆಡಿ ಮಾಡಿಟ್ಟಾನ. ಒಂದು ದಬುರಿ, ಒಂದು ಒಲಿ, ಒಂದು ದಬ್ರಿ, ಒಂದು ಒಲಿ ರೆಡಿ ಮಾಡಿಟ್ಟಾನ. ನಂಗೆ ನೀರು ಐತಿ ಹಿಂದೆ. ಯಾರ ಬ್ರೇಕಪ್ ಆದ್ರೆ ಕುಡಿಯೋಕಲ್ಲಿ ಪೆನಾಲ್ ಐತಿ ನೋಡ್ರಿ. ಇನ್ನು ಪೆನಾಲ್ ಇಟ್ಟಾನೆ. ಯಾರಿಗಾರ ಬೇಕಂದ್ರೆ ಡಿ ಎಮ್ ಮಾಡಿರಿ, ನಾನು ನಿಮ್ಗೆ ಹಾಕ್ತೇನೆ ನೋಡಿ. ಹಂಗೆ ರೈಸು ತಮ್ಮಂದು ಇಟ್ಬಿಟ್ಟವೆ. ಈಗ ಪುಳಿಯೋಗರೆ ಹೆಂಗೆ ಮಾಡ್ತಾರೆ ಅಂತಂದು ನಿಮ್ಗೆ ನಾನು ನೀಟಾಗಿ ಹೇಳ್ತೀನಿ. ಈಗ ನಾವು ಟ್ರಿಪ್ ಪ್ಲ್ಯಾನ್ ಹಾಕಿದ್ವಿ. ಟ್ರಿಪ್ ಪ್ಲ್ಯಾನಲ್ಲಿ ಹಾಕಿದ್ವಿ ಅಂದ್ರೆ ಆಮೇಲೆ ತೋರಿಸ್ತೀನಿ. ಚೌಟ್ಲಿ ನೋಡ್ರಿ, ನಮ್ಮ ಹುಡುಗ ಇವತ್ತು ಪುಳಿಯೋಗರೆ ಮಾಡಕ್ಕೆ ಇವನ ನೋಡ್ರಿ. ಈಗ ಹೇಳ್ರಿ ಶೆಫ್ ರೆಸ್ಟೋರೆಂಟ್ ಶೆಫ್ ಹೆಂಗೆ ಈಗ ದೊಡ್ಡ ಶೆಫ್. ಈಗ ನಮ್ಮ ಕಿರಣನ ಇನ್ನೂ ಈಗ ನೋಡ್ರಿ ಹೆಂಗೆ ಮಾಡಿ ಒಂದೊಂದು ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ದಂಗೆ ಬರ್ರಿ. ಈಗ ನೋಡ್ರಿ, ಈಗ 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 ಹಿಂಗೆ ಸ್ವಿಚ್ ಹಾಕ್ಬೇಕ್ರಿ. ಹಿಂಗೆ ಸ್ವಿಚ್ ಹಿಂಗೆ ಇಟ್ಕೋಬೇಕ್ರಿ. ಫಸ್ಟ್ ಹಿಂಗೆ ಹಿಡ್ಕೋಗ, ಆಮೇಲೆ ಹಿಂಗೆ ಹಾಕ್ಲೇಬೇಕ್ರಿ. ನೀವು ಹಾಕ್ಲಿದ್ರೆ ಕೆಲಸ ಆಗಲ್ರಿ. ಹಿಂಗೆ ಸ್ವಿಚ್ ಹಾಕಿದ್ರೆ ಇಲ್ಲಿ ಬೆಂಕಿ ಬರುತ್ತೆ. ಬೆಂಕಿ ನಿಧಾನವಾಗಿ ಅದು ಕೆಂಪಾಗುತ್ತೆ. ನೋಡ್ರಿ ಹೆಂಗ ಕೆಂಪ. ಈಗ ಒಲಿ ಆನ್ ಆಯ್ತು. ನಮ್ಮ ಕಿರಣ್ ಅವರು ಈಗ ದಬ್ರಿ ತಗೊಂಬಂದ್ರು. ನೋಡ್ರಿ ನಮ್ಮ ಕಿರಣ್ ಅವ್ರು ದಬ್ರಿ ತಗೊಂಬಂದ್ರು. ಹೇಳ ಡಬ್ರಿ ಇಟ್ಟ ನೋಡ್ರಿ, ಹಿಂಗೆ ಆಡ್ಬೇಕ್ರಿ ಡಬ್ರಿ. ಆ ಲೈಟ್ ಆಫ್ ಮಾಡೋದು ಕತ್ಲಾಗಿ ಪಟ್ಟ ಯಾರ. ನೋಡ್ರಿ ಈಗ ನಾವು ಎಣ್ಣೆ ತಗೊಂಬರ್ತೀವಿ. ಇದು ನಮ್ದು ಕಿಚನ್ ಎಲ್ಲ ಇದು ನೋಡ್ರಿ. ಅದು ಅರ್ಬಿ ಇಡೋದಲ್ದನ ಎಣ್ಣೆ ನೋಡ್ರಿ. ಇದು ಎಣ್ಣೆ ನೋಡ್ರಿ. ಈಗ ಉಪ್ಪು ಖಾರ ಹುಡುಕ್ಬೇಕು. ಇನ್ನು ನಮ್ಮ ಕಿರಣ್ ಹುಡ್ಕೊಂಬರಕ್ಕೆ ಹೊಂಟಾನ. ನಮ್ಮ ಹುಡುಗ ಅಲ್ಲಿ ಉಳ್ಳಾಗಡ್ಡಿ ಹೆಚ್ಚಾನ ಕ್ಲೀನಾಗಿ. ಉಪ್ಪು ಖಾರ ಇಲ್ಲಿ ಅದ ಬ್ರೋ, ಕ್ಲೀನಾಗಿ ಹೆಚ್ಚಾನ. ಈಗ ನಿಮ್ಗೆ ತೋರಿಸ್ದಂಬರ್ರಿ ಹೆಂಗೆ ನಮ್ಮ ಕಿರಣ್ ಅವ್ರು ಹೆಂಗೆ ಅಡುಗೆ ಮಾಡ್ತಾರೆ ಅಂತಂದು ತೋರಿಸ್ಬಿಡ್ತಂಬರ್ರಿ ಒಂದೊಂದು ಸ್ಟೆಪ್. ಈಗ ನೋಡ್ರಿ ನಮ್ಮ ಅಮಿತ್ ಎಣ್ಣೆ ಹಾಕ್ತಾರ ನೋಡ್ರಿ. ಹಿಂಗೆ ಎಣ್ಣೆ ಬಾಟ್ಲಿ ಆನ್ ಮಾಡ್ಕೋಬೇಕು, ಅಲ್ಲ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ಎಣ್ಣೆ ಹಾಕ್ಬೇಕು. ಇದಕ್ಕೆ ಹಿಂಗೆ ಹಾಕ್ಬೇಕು ನೋಡ್ರಿ. ತಡ್ರಿ ಒಂದ ನಿಮಿಷ ಕಾಣವಲ್ದದು ನೋಡ್ರಿ. ನಾವು ಅಲ್ಲ ರುಚಿ ತಕ್ಕಂಗೆ ಎಣ್ಣೆ ಹಾಕ್ಬೇಕು ಫಸ್ಟ್. ಎಣ್ಣೆ ನಾಲ್ಕಂಬಂದಲ್ಪ ಹಾಕಲಿ. ನಾಲ್ಕಂಬಂದಲ್ಲ ಹಾಕಲಿ. ಇನ್ನೊಂದು ಸ್ವಲ್ಪ. ಈಗ ಎಣ್ಣೆ ಕಾಯ ಮಟ್ಟ ಒಂದು ಸ್ವಲ್ಪ ವೇಟ್ ಮಾಡಂತ ನೋಡ್ರಿ. ಎಣ್ಣೆ ಕಾಯ್ಬೇಕ್ರಿ. ಅದು ಎಣ್ಣೆ ಕೊತ್ತ ಟೊಮೆಟೊ ಹಣ್ಣು ಅಂಡ್ ಈರುಳ್ಳಿ ಅವನ್ನೆಲ್ಲ ಗುಡ್ಲೇಸ್ ನೋಡ್ರಿ ಅಲ್ಲಿ ಮಟ ಅದನ್ನ ಡಂಪ್ ಮಾಡಿ. ತಡ್ರಿ ಕಿಟಕಿ ತೆಗಿಯನ್ ತಡ್ರಿ. ನೋಡ್ರಿ ಈಗ ಖಾರದ ಪುಡಿ ಉಚ್ಚದ. ಹಿಂಗದೆ ಒಂದ ಖಾರದ ಪುಡಿ ಓಪನ್ ಮಾಡೋದು. ಹಿಂಗೆ ಮತ್ತು ಉಪ್ಪಿಂದ ಹಿಂಗೆ ಓಪನ್ ಮಾಡಿ ಕೇಳ್ಬೇಕು. ಆದ್ರೆ ಎಣ್ಣೆ ಕಾಯವಲ್ದು ಇನ್ನು. ಅದು ಲೇಟ್ ಆಕಾಯ್ತದೆ ಎಣ್ಣೆ. ಈಗ ನೋಡ್ಬೇಕು. ಕ್ಯಾಮ್ರಾ ಹಿಡ್ಯಾಕ ಬರೋಲ್ಲ ನನಗೆ. ಎಣ್ಣೆ ಕಾಯ್ಬೇಕ್ರಿ. ನಿಮ್ಗೆ ಒಂದೊಂದು ಸ್ಟೆಪ್ ಹೇಳ್ಕೊಡ್ತಾನೆ. ನಮ್ಮಂಗೆ ಪುಳಿಯೋಗರೆ ಮಾಡ್ತೀನಿ ಬಿಟ್ರೆ ನೀವು ಬರೋಬ್ಬರಿ ಹೈಟೆಕ್ ಎಲ್ಲಿ ಮಾಡೋದೇ ಬೇಡ. ಒಂದೇಳೆ ನಿಮ್ಗೆ ಪುಳಿಯೋಗರೆ ಬೇಕಂದ್ರೆ ಡಿ ಎಮ್ ಮಾಡಿರಿ, ನಾನು ನಿಮಗೆ ಮಾಡ್ಕೊಡ್ತೀನಿ. ಇಲ್ಲ ಆನ್ಲೈನ್ನಾಗ ಕ್ಲಾಸ್ ತೊಗೊಂತಾನೆ. ಇದು ಮೀಶೋದಲ್ಲಿ ಅಲೋ ಇರುತ್ತೆ. ಒಂದು ದಿನಕ್ಕೆ ಅಡುಗೆ ಮಾಡ್ಕೊಡಕ್ಕೆ ಬರ್ತೇವೆ ನಾನು ನಿಮ್ಮಲ್ಲಿ. ನೋಡ್ರಿ ಸೌಂಡ್ ಎಣ್ಣೆ ಸೌಂಡ್ ಕೇಳ್ತಾ ಇದೆ ನೋಡ್ರಿ. ಸೌಂಡ್ ಕೇಳ್ತಾ ಇದೆ. ಚಟ್ ಚಟ್ ಅಂತಿದೆ ನೋಡ್ರಿ. ಕ್ಯಾಮ್ರಾ ಬರ್ತಲ್ಲ. ಹಾಕಲಿ ಸಾಕು. ಕಾಯ್ದೆ ತಗೋ. ನೋಡ್ರಿ ನಮ್ಮ ದೋಸ್ತ್ ಈಗ ಇದನ್ನ ಹಾಕತ್ತೇನ್ರಿ. ಉಳ್ಳಾಗಡ್ಡಿ ಹಾಕುವಾಗ ಉಳ್ಳಾಗಡ್ಡಿ ಆ್ಯಂಡ್ ಟೊಮೆಟೊ ಹಾಕ್ತಿದ್ದಾರೆ. ಕೈಗೆ ಹಾಕತ್ತಿ ಏನಾಗಲ್ಲ, ಸಾಯಲ್ಲ. ಓಸ್ಟ್ ಹಾಕ್ಬಿಡೆ. ಟಮಾಟೆ ಹಾಕಿದ್ರಿ ಅದ್ರ ಜೊತೆಗೆ ಇದಾಕ ತಗೊಳ್ಳೆ ಅಂದ್ರೆ ಎಣ್ಣೆ ಕೇಳಲ್ಲ. ಅದನ್ನ ಹಾಕಿರಿ ನೀನು ನೋಡ್ಬೇಕಾರ. ಇವು ಸ್ವಲ್ಪ ಫ್ರೈ ಅಂತಂದೆ ಎಣ್ಣೆ ನೋಡಿ ಸ್ವಲ್ಪ ಆಯ್ತು. ಅದು ಹಾಕಿದ್ರೆ ಎಲ್ಲ ಕವರ್ ಆಗ್ಬಿಡ್ತಿತ್ತು. ಹಿಂಗೆ ಬೇಕಾ. ಈಗ ಉಳ್ಳಾಗಡ್ಡಿ ಹಾಕಿ ಅರ್ಧ ತಾಸು ಕೂತ್ಬೇಕ್ರಿ. ಯಾಕಂದ್ರೆ ಇದು ಲಘು ಆಗೋದಿಲ್ಲ. ಇದು ಲಘು ಆಗಿದ್ರೆ ಒಲೆಯಾಗ ಆಗಿದ್ರೆ 5 ನಿಮಿಷದಾಗ ಆಗ್ಬಿಡ್ತೈತಿ. ನಮ್ಮ ಕೈಯಾಗಿ ಒಂದು ತಾಸು ಬೇಕಿದೆ ಅಡಿಗೆ ಅಡಿಗೆ ಆದ್ಮೇಲೆ ನಿಮ್ಗೆ ಎಲ್ಲ ತೋರಿಸ್ತೇವೆ ನಾವು. ಒಂದೊಂದು ಸ್ಟೆಪ್ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀವಿ. ಈಗ ಉಳ್ಳಾಗಡ್ಡಿ ಹಾಕಿ ಒಂದು ಆಮೇಲೆ ಮತ್ತೆ ಬರ್ತೇವ್ರಿ. ವೇಟ್ ಮಾಡಿ ನೋಡ್ರಿ. ಈಗ ಟಮಾಟೆ ಹಾಕುವ ವಿಧಾನ. ಟಮಾಟೆ ಈಗ ಹಾಕ್ಬೇಕು. ನಮ್ಮ ದೋಸ್ತ್ ಟೊಮೆಟೊ ಹಾಕಕತ್ತಾನ ನೋಡ್ರಿ.
ಇಲ್ಲಿ 2 ಟಮಾಟೆ ಹೆಚ್ಚಿಗೆಂದು ಟಮಾಟೆ ಹಾಕ್ಬೇಕು ಪುಳಿಯೋಗರೆಗೆ. ನಾವು ಅದು ಒಂದು ಎದಕ್ಕೆ ಚಿಲ್ಲೆವ 2 ಸಾಕಿರ್ಲೆ ಭಾಳ ಚಿಲ್ಕ ಹಾಕಿನ ಟಮಾಟೆ ಹಾಕಿ ಹಿಂಗೆ ಸ್ವಲ್ಪ ಹಾಕ್ಬೇಕು. ಅದು ಒಂದು ಹಾಕ್ಬೇಕು ಹಿಂಗೆ ಎತ್ತಿಡ್ಬಿಡು ಹಿಂಗೆ. ಹಾಂ ಶಬಾಷ್ ಕರೆಕ್ಟ್ ಆನ್ ಮಾಡಿ. ಹಾಂ ಹಿಂಗೆ ಫ್ರೈ ಮಾಡಬೇಕು. ಪುಳಿಯೋಗರೆ ಪ್ಯಾಕೆಟ್ ಎಲ್ಲ ಐತಿ ಈಗ ಹಿಂಗೆ ಫ್ರೈ ಮಾಡಬೇಕು ಟಮಾಟಿನ. ಫ್ರೈ ಮಾಡಿದ ನಂತರ ನಾನು ನಿಮಗೆ ಮತ್ತೇನು ತೋರಿಸ್ತೀನಿ. ಪುಳಿಯೋಗರೆ ಪ್ಯಾಕೆಟ್ ತಂದ ನೋಡ್ರಿ. ಪುಳಿಯೋಗರೆ ಹೆಂಗೆ ಮಾಡೋದನ್ನ ತೋರಿಸ್ತೀನಿ. ಮತ್ತು ಹೊಳ್ಳಿ ಇದ್ರ ಕುಟಾಗ ಖಾರ ಉಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡವಿ. ನೋಡ್ರಿ ನಾನು ನಿಮಗೆ ಪುಳಿಯೋಗರೆ ಹಾಕಿದ್ದು ತೋರಿಸ್ತೀನಿ. ಹಿಂಗೆ ಹಾಕಿ ತಯಾರಿಸ್ಬೇಕು. ಆಮೇಲೆ ಈಗ ಖಾರ ಹಾಕಬೇಕು. ಖಾರದ ಪುಡಿ ಐತಿ, ಖಾರದ ಪುಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಖಾರ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡ್ಬಾ ಉಪ್ಪು ಮತ್ತೆ ಜಾಸ್ತಿ ಆಗೈತೆ. ಖಾರ ಹಾಕೇನ್ಲಿ ನೋಡ್ರಿ. ಇನ್ನೂ ಫುಲ್ ವಿಡಿಯೋ ಐತಿ ನೋಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹೆಂಗಿದೆ ಖಾರ ತಿಂದು ನೋಡ್ಲಿ. ಕೈಯೇ ಖಾರ ಆಗೈತಿ ನೋಡ್ರಿ. ಹಿಂಗೆ ಅನ್ನಾಗ ಹಾಕ್ಬೇಕು ಕಲ್ಸಾಕ. ದಡ ಹಿಂಗೆ ಅನ್ನ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಹೆಂಗೆ ಮಾಡ್ತಾವೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಈಗಾಗಲೇ ನಾವು ಕಲ್ಸಾಕತ್ತೇವಿ. ನಮ್ಮ ಅತಿಥಿಯಾಗಿ ನಮ್ಮ ಗಣೇಶ್ ಅವ್ರು ಬಂದಿದ್ದಾರೆ. ತಡಿ ಚಂದ ಅದು ನೋಡ್ರಿ. ನಮ್ಮ ಗುದ್ಲೇಶ್ ಕಲ್ಸಾತನ ಕಲ್ಸಮಟ ನಮ್ಮ ಗಣೇಶಿ ಅವ್ರ ಇಂಟರ್ವ್ಯೂ ಮಾಡೋಣ ಈಗ. ನೋಡ್ರಿ ನಮ್ಮ ಗಣೇಶ್ ನೋಡ್ರಿ, ನಮ್ಮ ಭಾಳ ಕುಚುಕು ಆತ್ಮೀಯ ದೋಸ್ತ್ರಿ. ನಮ್ಮ ಕುಚ ಲೈಕ್ ಮಾಡ್ರಿ ಅವಂಗ ಭಾಳ. ಅವಾಗ ಈಗ ಆಗಲಕ್ಕೆಲ್ಲ ಪಾರ್ಕ್ ಹೋಗಿ ಬಂದವ್ರಿ. ಆ ವಿಡಿಯೋ ನಿಮ್ಗೆ ಹಾಕ್ತಾನೆ ಅಂತ. ಅವಾಗ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಗಣೇಶ್ ಅವ್ರ ಫೋನು ನನಗೆ ಲಾಕ್ ಮಾಡಕ್ಕೆ ನನಗೆ ಫ್ರೀ ಇಟ್ಕೊಳಕ್ಕೆ ಕೊಟ್ಟಾರ ನಮ್ಮ ಗಣೇಶ್ ಅವರು. ಕನ್ವರ್ಸೇಷನ್ ನೋಡ್ರಿ. ಮೊದ್ಲೆಲ್ಲ ಒಂದೇ ಚಡ್ಡ ಕಾಲು ಹಾಕ್ತಿದ್ರಿ ಬಿಡ್ರಿ. ಈಗ ಹಾಕೋದೆಲ್ಲ ಬಿಟ್ರ ಚಡ್ಡಿ ಸಣ್ಣದಾಗಿದೆ ನೋಡ್ರಿ. ನಮ್ಮ ಗುದ್ಲೇಶ್ ಅವರು ವರ್ಕಿಂಗ್ ಇನ್ ಪ್ರೊಸೆಸ್ ಅನ್ನಂಗೆ ವರ್ಕ್ ಮಾಡಾರ ನೋಡ್ರಿ. ಈಗ ಬರೀ ಕೆಲಸ ಮಾಡತ್ತಾರ. ಈಗ ಟೇಸ್ಟ್ ನೋಡಿ ಹೆಂಗೈತೆ ಅನ್ನೋದು ನಾನು ನಿಮ್ಗೆ ಚಂದಾಗಿ ಹೇಳ್ತೀನಿ. ನಮ್ಮ ಗಣೇಶ್ ಅವರು ಹೆಂಗೈತೆ ಅಂತ ಟೇಸ್ಟ್ ಹೇಳ್ತಾರೆ. ಈಗ ನಮ್ಮ ಪ್ರವೀಣ್ ಅವರು ಸ್ವೀಕರಿಸ್ಯಾರ. ಈಗ ರಿವ್ಯೂ ಹೇಳ್ತಾರ. 10 ಅಂದ್ ನೋಡ್ರಿ. ಈಗ ತಿಂದು ಹೇಳ್ಬೇಕು. ಈಗ ತಿಂದು ಹೇಳ್ಬೇಕೀಗ 20-30 ತಿಂದು ಹೇಳ್ಬೇಕೀಗ ನೋಡ್ರಿ. ಈಗ ತಿನ್ನಾರ ಅದು ಹೆಂಗೈತೆ ಅಂತಂದು ಈಗ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಪ್ರವೀಣ್ ಅವ್ರೆ? 9 ಕೊಡ್ತಾರಂತ ನಮ್ಗೆ ನೋಡ್ರಿ. ರೆಡಿ ಆಗೈತಿ ಪುಳಿಯೋಗರೆ. ಈಗ ನಾವು ಉಣ್ಣೋದಷ್ಟ. ನಮ್ಮ ಗಣೇಶ್ ಅವರು ಈಗ ಇದು ಹೆಚ್ಚಾಕತ್ತಾರ ಉಳ್ಳಾಗಡ್ಡಿನ. ಈಗ ಊಟ ಮಾಡುವುದಾದ್ರೆ ಮಾಡುವುದ ನೋಡ್ರಿ. ಇಲ್ಲಿ ತೆಳಗೆ ಏನೇನೋ ಬರ್ದಾರ ಅದನ್ನೆಲ್ಲ ಅಷ್ಟೆಲ್ಲ ತೆಳಿಕಿಟ್ಬಿಡ್ರಿ ನೋಡ್ರಿ. ನಮ್ಮ ಹುಡುಗ ಉಳ್ಳಾಗಡ್ಡಿ ಹೆಚ್ಚಾಗತ್ತಾನ ಭಾಳ ಕಷ್ಟಪಡಕತ್ತಾನ ನೋಡ್ರಿ. ಇದು ನಮ್ಗೆ ಹೆಂಗಿಲ್ಲ. ಇನ್ನು ಒಂದು 20-25 ದಿನ ಹಾಸ್ಟೆಲ್ನಾಗ ಇದನ್ನ ಮಾಡ್ತೀವಿ ಅಂತ ಹೊಂಟ್ಬಿಡ್ತೇವೆ. ಎಕ್ಸಾಮ್ಗಂತೂ ಓದಾಕತ್ತಿಲ್ಲ. ಓದಿದ್ಮೇಲೆ ನಿಮ್ಗೆ ಏನಾರ ಬೇಕಂದ್ರೆ ಅದನ್ನೂ ಒಂದು ಕ್ಲಾಸ್ ಮಾಡಿ ಹಾಕ್ತಾನೆ ನಿಮಗೆ. ನಮ್ಮ ಗಣೇಶ್ ಅವರು ದಡ ಉಳ್ಳಾಗಡ್ಡಿ ಹೆಚ್ಚು ಕೊಡ್ಬೇಕಂತ ಹೇಳ್ದಾನ. ಅಂತೂ ಭಾಳ ಕಷ್ಟಪಟ್ಟು ಉಳ್ಳಾಗಡ್ಡಿ ನೀವು ಮಾಡ್ತೀರಿ ಸರಿ. ಉಳ್ಳಾಗಡ್ಡಿ ತಾರೆ ಹೆಂಗಿತ್ತು ಅಂತ ನಮ್ಮ ಕಿರಣ್ ಕೊಡ್ತಾರೆ. ನಾವು ಊಟನ ಅಷ್ಟೆಲ್ಲ ಮಾಡ್ತೇವೆ. ಬಾಯ್.